ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತು ಕಲರ್ಸ್ ಕನ್ನಡ ಅಲ್ಲ ಒಂದು ಇವೆಂಟ್ ನಡೀತಾ ಇದೆ ಅಂತ ಹೇಳ್ಬೋದು. ಅದು ಕೆಂಡ ಸಂಪಿಗೆ ಸೀರಿಯಲ್ ಸಂತೆ ಅಂತ. ಸೊ ಪ್ರತಿ ವರ್ಷವೂ ಅಷ್ಟೇ ಯಾವುದಾದ್ರೂ ಒಂದು ಸೀರಿಯಲ್ ಸಂತೆ ಅಂತ ಮಾಡ್ತಾನೆ ಇರ್ತಾರೆ. ಸೊ ಕಲರ್ಸ್ ಕನ್ನಡದಲ್ಲೆಲ್ಲ ಸಂತೆ ಅಂತ ಮಾಡ್ತಾರೆ, ಇನ್ನೊಂದು ಜೀ ಕನ್ನಡದಲ್ಲೆಲ್ಲ ಜಾತ್ರೆ ಅಂತ. ಸೊ ಈ ಥರ ಮಾಡ್ತಾ ಇರ್ತಾರೆ. ಸೊ ಪ್ರತಿ ಒಂದು ಸೀರಿಯಲ್ ತಂಡ ಹೋಗಿ ಆ ಊರಲ್ಲಿ ಇದ್ದು ಅಲ್ಲಿ ಒಂದು ಈವೆಂಟನ್ನು ನಡೆಸ್ಕೊಡುತ್ತೆ. ಹಾಗೆ ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ ಇರುತ್ತೆ ಮತ್ತು ಒಂದು ಸ್ವಲ್ಪ ಕಾಮಿಡಿ ಸ್ಕಿಟ್ ಥರ ಎಲ್ಲ ಮಾಡಿ ಎಂಟರ್ಟೈನ್ ಮಾಡ್ತಾರೆ. ಸೊ ಈ ಸರಿ ಕಲರ್ಸ್ ಕನ್ನಡದವರು ಕೆಂಡಸಂಪಿಗೆ ಈ ಸೀರಿಯಲ್ಸ್ ಅಂತ ಏನಿದೆ ಆ ಸೀರಿಯಲ್ಸ್ ಅಂತ ಜೊತೆಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ನ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರೊಳಗೆ ಟಾಪ್ 5 ಆಗಿದ್ದರು. ಯಾರೆಲ್ಲ ಟಾಪ್ 5 ಇದ್ದರು ಅಂದರೆ ಕಾರ್ತಿಕ್ ಅವರು, ಸಂಗೀತ ಅವರು, ಡ್ರೋನ್ ಪ್ರತಾಪ್ ಅವರು, ವಿನಯ್ ಗೌಡ ಅವರು ಮತ್ತು ವರ್ತು ಸಂತೋಷ್ ಅವರು. ಸೊ ಈ 5 ಜನನೂ ಅಷ್ಟೇ ಅಲ್ಲಿ ಕೆಂಡಸಂಪಿಗೆ ಟೀಮ್ ಜೊತೆಗೆ ಹೊಸಪೇಟೆಗೆ ಹೋಗಿ ಎಲ್ಲ ಜನನ ಮಾತಾಡಿಸ್ಕೊಂಡು ಆ ಈವೆಂಟಲ್ಲಿ ಇವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ಸೊ ಅದೇ ಈ ಒಂದು ಈವೆಂಟ್ ನಡೀತಿರೋದು ಹೊಸಪೇಟೆಯಲ್ಲಿ. ಇವತ್ತು ಅಂದರೆ ಸ್ಯಾಟರ್ಡೆ 5 ಗಂಟೆಯಿಂದ ಸ್ಟಾರ್ಟ್ ಆಗಬೇಕು ಅಂತ ಹೇಳಿದ್ದಾರೆ ಆ ಈವೆಂಟು. ಬಟ್ ಸ್ವಲ್ಪ ಡಿಲೇ ಆಗಿ 6 o'clock 6:30 ಹೀಗೂ ಆಗುತ್ತೆ ಸ್ವಲ್ಪ, ಯಾಕಂದರೆ ಇನ್ನೂ ಈವೆಂಟ್ ಸ್ಟಾರ್ಟ್ ಆಗಿಲ್ಲ. ಅಲ್ಲಿ ಎಷ್ಟೊಂದು ಜನ ಲೈವ್ ಯಾರೆಲ್ಲ ಅಲ್ಲಿರ್ತಾರೆ ಹೋಗ್ಬಿಟ್ಟು ಲೈವ್ ಕೂಡ ಮಾಡ್ತಿರ್ತಾರೆ. ಸೊ ಯಾರಾದರೂ ಬೇಕಂದರೆ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು, ಸಿಗುತ್ತೆ ನಿಮಗೆ ಲೈವ್ ಒಂದಿಷ್ಟು. ಯಾಕಂದರೆ ಈಗ ಮೇಯ್ನು ಕೆಂಡಸಂಪಿಗೆ ಟೀಮ್ಗಿಂತ ಜಾಸ್ತಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಹೋಗ್ತಿದ್ದಾರಲ್ಲ, ಇವಾಗ ಇನ್ನೂ ಬಿಗ್ ಬಾಸ್ ಹವಾ ಕಮ್ಮಿ ಆಗಿಲ್ದಿರೋ ಕಾರಣ ಆ ಕಂಟೆಸ್ಟೆಂಟ್ಸ್ ಫ್ಯಾನ್ಸ್ ಎಲ್ಲರೂ ಹೋಗಿರ್ತಾರೆ. ಸೊ ಜಾಸ್ತಿ ಕ್ರೌಡಲ್ಲಿ ಕಲೆಕ್ಟ್ ಆಗಿರುತ್ತೆ. ಸೊ ಅವರಿಂದ ನಿಮಗೆ ಲೈವ್ ಎಲ್ಲ ಸಿಗ್ತಿರುತ್ತೆ ಅಲ್ಲಿ. ಯಾರಾದರೂ ಬೇಕಾದರೆ ಹೋಗಿ ಚೆಕ್ ಮಾಡ್ಬೋದು. ಇಲ್ಲ ಯಾರಾದರೂ ಹೊಸಪೇಟೆ ಹತ್ತಿರ ಇದ್ದರೂ ಕೂಡ ಅಷ್ಟೇ. ಸೊ ಎಲ್ಲ ಅಡ್ರೆಸ್ ಎಲ್ಲ ಕೊಟ್ಟಿದ್ದಾರೆ. ಆ ಗ್ರೌಂಡ್ ಹತ್ರ ಎಲ್ಲ ಹೋದರೆ ನಿಮಗೆ ಖಂಡಿತವಾಗ್ಲೂ ಎಲ್ಲರೂ ಮೀಟ್ ಮಾಡ್ಬೋದು. ಸೊ ಇದು ಇವತ್ತು ಸಾಯಂಕಾಲ ಇದ್ದಿತ್ತು ಹೊಸಪೇಟೆ, ಅಂದರೆ ಹೊಸಪೇಟೆಯಲ್ಲಿ ಕೆಂಡಸಂಪಿಗೆ ಟೀಮ್ ಜೊತೆಗೆ ಈವೆಂಟ್ ಇರೋದು. ಬಟ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಮತ್ತು ಸೀರಿಯಲಲ್ಲಿ ಇರುವಂಥ ಎಲ್ಲ ಕೋ ಆರ್ಟಿಸ್ಟ್ಗಳು ಅಷ್ಟೇ ಎಲ್ಲರೂ ಸೇರಿ ಬೆಳಿಗ್ಗೆಯಿಂದನೇ ಅಲ್ಲಿ ಹೊಸಪೇಟೆಯಲ್ಲಿದ್ದರು. ಅಂದರೆ ನೆನ್ನೆ ಹೋಗಿರ್ತಾರೆ, ಇವತ್ತು ಬೆಳಿಗ್ಗೆಯಿಂದನೇ ಹೊಸಪೇಟೆಯಲ್ಲಿ ರ್ಯಾಲಿ ಥರ ಮಾಡಿದ್ದಾರೆ ಅವರು. ಸೊ ರ್ಯಾಲಿ ಥರ ಎಲ್ಲ ಮಾಡ್ಕೊಂಬಂದು ಅಲ್ಲಿ ಅಪ್ಪು ಸರ್ ಸ್ಟ್ಯಾಚ್ಯೂ ಏನಿದೆ ಸೊ ಅಲ್ಲೆಲ್ಲ ಹೋಗ್ಬಿಟ್ಟು ಹಾರ ಎಲ್ಲ ಹಾಕಿದ್ದಾರೆ. ಸೊ ಅದಂತೂ ಬೆಳಿಗ್ಗೆಯಿಂದನೂ ವೀಡಿಯೋಸ್ ಎಲ್ಲ ವೈರಲ್ ಆಗಿತ್ತು ತುಂಬಾ. ಎಲ್ಲರೂ ಹೋಗಿದ್ದಾರೆ. ಸಂಗೀತ ಅವರು ಮತ್ತು ಡ್ರೋನ್ ಪ್ರತಾಪ್ ಅವರು ಒಂದು ಗಾಡೀಲಿದ್ದರೆ, ವಿನಯ್ ಅವರು ಮತ್ತು ಕಾರ್ತಿಕ್ ಅವರು ಇನ್ನೊಂದು ಗಾಡೀಲಿದ್ದರು. ಇಲ್ಲೆಲ್ಲೂ ವರ್ತು ಸಂತೋಷ್ ಅವರು ಜಾಸ್ತಿ ಕಾಣಿಸ್ತಿರ್ಲಿಲ್ಲ. ಸಾಯಂಕಾಲ ಬರ್ತಾರಾ ಏನು ಅಂತ ನೋಡಬೇಕು. ಬಟ್ ಸದ್ಯಕ್ಕೆ 4 ಜನ ಅಂತೂ ಕಾಣಿಸ್ಕೊತಾ ಇದ್ದಾರೆ. ಈ ಇಬ್ಬಿಬ್ಬರು ಒಂದೊಂದು ಗಾಡೀಲಿದ್ದಾರೆ. ಸೊ ಅವ್ರ ಜೊತೆಗೆ ಕೆಂಡಸಂಪಿಗೆ ಟೀಮ್ ಅವ್ರು ಕೂಡ ಇದ್ದಾರೆ ಜೊತೆಗೆ. ಸೊ ಎಲ್ಲ ಫ್ಯಾನ್ಸ್ ಎಲ್ಲರೂ ಹೋಗ್ಬಿಟ್ಟು ಮೀಟ್ ಆಗ್ತಿದ್ದಾರೆ. ಸಿಕ್ಕಾಪಟ್ಟೆ ಕ್ರೌಡ್ ಎಲ್ಲ ಜಾಸ್ತಿ ತುಂಬಿತ್ತು ಅಂತಲೇ ಹೇಳ್ಬೋದು. ಸೊ ಇದು ಬೆಳಿಗ್ಗೆಯಿಂದನೂ ಆಗ್ತಿತ್ತು. ಆಮೇಲೆ ಅಪ್ಪು ಸರ್ ಅಂತೂ ಹೊಸಪೇಟೆಯಲ್ಲಿ ಎಷ್ಟು ಫೇಮಸ್, ಎಲ್ಲ ಕಡೆಯೂ ಫೇಮಸ್ ಇದ್ದಾರೆ. ಬಟ್ ಹೊಸಪೇಟೆಯಲ್ಲಿ ಅವ್ರದ್ದು ಒಂದು ಬೇರೆ ಥರನ ಫ್ಯಾನ್ ಬೇಸ್ ಇದೆ ಅಂತ ಹೇಳ್ಬೋದು. ಮತ್ತು ಅವರ ಸ್ಟ್ಯಾಚ್ಯೂ ಎಲ್ಲ ಏನಿತ್ತು ಆ ಸ್ಟ್ಯಾಚ್ಯೂ ಕೂಡ ಅಷ್ಟೇ ಹೋಗ್ಬಿಟ್ಟು ಹಾರ ಎಲ್ಲ ಹಾಕಿದ್ದಾರೆ ಎಲ್ಲ ಕಂಟೆಸ್ಟೆಂಟ್ಸು ಸೇರಿ. ಸೊ ನೋಡ್ಬೋದು ಅದನ್ನ ನಾವು ಅಲ್ಲಿ ಅಂದರೆ ಸ್ಟ್ಯಾಚ್ಯೂ ಇದೆ, ಸ್ಟ್ಯಾಚ್ಯೂ ಮೇಲೆ 10 ನಿಂತು ಹಾರ ಹಾಕಿ ಅವರ ಆಶೀರ್ವಾದ ಎಲ್ಲ ತೊಗೊಂಡು ಬಂದಿದ್ದಾರೆ. ಸೊ ಎಲ್ಲ ಕಂಟೆಸ್ಟೆಂಟ್ಸ್ಗೂ ಅಷ್ಟೇ ತುಂಬಾ ಖುಷಿ ಸಿಕ್ಕಿದೆ ಅಲ್ಲಿ ಇರುವಂಥ ಜನನೆಲ್ಲ ಮೀಟ್ ಮಾಡಿ ಅಂತ ಹೇಳ್ಬೋದು. ಸೊ ಇನ್ನು ಈವೆಂಟ್ ಇವತ್ತು ಸಾಯಂಕಾಲ ನಡೆಯುತ್ತೆ. ಹೇಗಾಗುತ್ತೆ ಏನು ಅಂತ ಕೂಡ ಎಲ್ಲ ನನ್ನ ಚಾನಲ್ಗೆ ತಿಳಿಸ್ತಾ ಇರ್ತೀನಿ. ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಹೀಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋ ಸಿಗ್ತೀನಿ. ಟೇಕ್ ಕೇರ್, ಬಾಯ್.